ಕೌಟುಂಬಿಕ ಕಲಹದ ಹಿನ್ನೆಲೆ ಪತಿ ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಇತ್ತ ಪತ್ನಿಯು ನೇಣು ಬಿಗಿದುಕೊಂಡು ಆಸ್ಪತ್ರೆಗೆ ಶರಣಾಗಿರುವ ಘಟನೆ ಹಾಸನ ತಾಲೂಕಿನ ಅದ್ದಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 25 ವರ್ಷದ ರಂಜಿತಾ ಮೃತ ದುರ್ದೈವಿ. ಈಕೆಯ ಪತಿ 28 ವರ್ಷದ ಚೇತನ್ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಪ್ರೀತಿಸಿ ವಿವಾಹವಾಗಿದ್ದ ದಂಪತಿ ನಡುವೆ ಕಲಹ ಏರ್ಪಟ್ಟು 3 ದಿನ ಹಿಂದೆ ಚೇತನ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು. ಪತಿಯು ಸಾವು ಬದುಕಿನ ನಡುವೆ ಹೋರಾಡುತ್ತಿರುವುದನ್ನು ಕಂಡು ರಂಜಿತಾ ಕೂಡ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 5 ವರ್ಷದಿಂದ ಮದುವೆ ಆಗಿತ್ತು. ನನ್ನ ಮಗಳು ಹೀಗೆ ಅದ್ದಳಿ ಕೊಟ್ಟು ಮದುವೆ ಮಾಡಿದ್ವಿ. ಚಂದ್ರಗೌಡ ಸುಜಾತಮ್ಮ ಅವ್ರ ಮನೆಗೆ ಕೊಟ್ಟು ಮದುವೆ ಮಾಡಿದ್ದು. ನೀವು ಅಣ್ಣನ ಲಕ್ಷ್ಮ ಅವ್ರಿಗೆ ಆಮೇಲೆ ಅತ್ತೆ ಮಾವ ಇಬ್ಬರು ಸುಜಾತಮ್ಮ ಮತ್ತು ಅತ್ತೆ ಸುಜಾತಮ್ಮ, ಮಾವಂದಿನಾದ ಚಂದ್ರಗೌಡ ಮತ್ತು ದೊಡ್ಡ ಮಗ ಆದ ಚಂದನು ಅವ್ರ ಹೆಂಡತಿ 3-4 ಜನ ಕಿರ್ಕೊಳ್ಳೋಕೆ 4-5 ಜನ ಕಿರ್ಕೊಳ್ಳೋಕೊಟ್ಟು ನನ್ನ ಮಗಳನ್ನ ಇವತ್ತು ನೇಣು ಹಾಕಿರೋ ಪರಿಸ್ಥಿತಿಗೆ ಮಾಡಿ ಹಾಕ್ಬಿಟ್ರು ಸರ್. ನಾವು 4-5 ಸಲ ಹೋಗಿ ಪಂಚಾಯತಿ ಮಾಡಿದ್ದೆವು. 4-5 ಸಲ ಹೋಗಿ ಪಂಚಾಯತಿ ಮಾಡಿ ತೀರ್ಮಾನ ಮಾಡಿ ಏನೇನೋ ಮಾಡಿ ಒಳ್ಳೆದಾಗಿ ಹೋಗಿ ಅಂತೆಲ್ಲ ಹೇಳಿಕೆ ಬಂದು ನಾವು ಒಂದು 7-8 ಜನ ಹೋಗಿದ್ದು. ನಮ್ಮೂರಿಂದ ಬಿಡ್ಕೊಂಡಳ್ಳಿಲ್ಲ ಮಾಡಿ 4-5 ಸಲ ಹೋಗಿ ಮಾಡಿವೆ. ಅವರು ಇದನ್ನ ಯಾವಾಗಲೂ ಮತ್ತು ಕಿರುಕುಳ ಡೋರಿ ತಗೊಂಬ ಡೋರಿ ಹಣ ಬೇಕು ಒಡವೆ ಮಾಡಿಸ್ಕೊಬ, ನಾನು ಅಲ್ಲಿ ಸೈಡ್ ತಗೋತೀನಿ, ಅಲ್ಲಿ ಸೈಡ್ ತಗೋಬೇಕು, ನಿಮ್ಮ ಅಪ್ಪ ಮನೆಯಿಂದ ದುಡ್ಡು ಇಸ್ಕೊಬ, ಬರೀ ಇದಾಯಿತು ಸರ್. ಯಾವಾಗವರು ನನ್ನ ಮಗಳಿಗೆ ನೆಮ್ಮದಿಲ್ಲ. 5 ವರ್ಷದ ನನ್ನ ಮಗಳು ನೆಮ್ಮದಿ ಹೇಳೋದೇ ಇಲ್ಲ. ಭಾರಿ ಕಿರುಕುಳ ಕೊಡ್ಬೇಕು. ಪ್ರೀತಿ ಮದುವೆ ಆಗಿದೆ. ಒಪ್ಕೊಂಡ್ರೆ ನಾವು ಒಪ್ಕೊಂಡಿಲ್ಲ. ಅವರೇ ಹೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದು ಚಂದ್ರಾಯಪಟ್ಟಣ ಹತ್ರ ಜನವಾರ ಕೆರೆ ಪಕ್ಕದ ಈಶ್ವರ ದೇವಸ್ಥಾನ ಅಂತ ಆ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದ್ರು ಸರ್. ನನಗೇನು ಅವರು ಏನಪ್ಪ ಅಂದರೆ ಅವರು ನನ್ನ ದಬ್ಬಳಿಕೆ ಮೇಲೆ ವಿರುದ್ಧವಾಗಿ ಹೋಗಿ ಮದುವೆ ಮಾಡ್ಕೊಂಡ್ಬಂದ್ರು ಸರ್. ಅವ್ರಿಗೆ ದೊಡ್ಡ ಶಿಕ್ಷೆ ಆಗ್ಬೇಕು ಸರ್. ಇನ್ನು ಮುಂದೆ ಹೆಣ್ಮಕ್ಳಿಗೆ ಯಾವ ಹೆಣ್ಮಕ್ಳಿಗೂ ಏನೂ ಆ ಥರ ಆಗಬಾರ್ದು. ಇನ್ನು ಮುಂದೆ ಆ ಥರ ಅವರಿಗೆ ಒಳ್ಳೆ ದೊಡ್ಡ ಶಿಕ್ಷೆ ಆಗ್ಬೇಕು ಸರ್. ಅವರು ಇವತ್ತು ರಂಜಿತಾ ಸನ್ ಆಫ್ ಮಂಜೇಗೌಡ ಅವರು ತೀರ್ಕೊಂಡಿದ್ದಾರೆ. 27/1/2026 ಸಂಜೆ 7 ಗಂಟೆಗೆ ಈ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಅದರ ಮಾಹಿತಿ ನಮ್ಮ ಮಾವನಿಗೆ ಬಂದಿತ್ತು. ನಮಗೆ ಅವರು ತಂದೆ ಮಾವ ಬಂದಿಗೆ ಅವರು 5 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿತ್ತು. ತಂದೆ ತಾಯಿ ಒಪ್ಪಿಗೆ ಇದ್ದಾನೆ ಸಹ ಹುಡುಗನೇ ಬೇಕು ನನಗೆ ಅಂತ ಅಂದ್ಬಿಟ್ಟು ಅವ್ರು ಮದುವೆ ಆಗಿದ್ದರು. ತಂದೆ ತಾಯಿ ವಿರುದ್ಧ ಕಟ್ಕೊಂಡು ಸಹ ಅವ್ರನ್ನ ಆ ಚಂದ್ರಪಟ್ಟಣದ ಯಾವುದೋ ಒಂದು ದೇವಸ್ಥಾನದ ಮದುವೆ ಆಗಿದ್ದರು. ಮದುವೆಯಾಗಿ 1 ವರ್ಷಗಳ ಕಾಲ ಅವರು ಅನ್ಯೋನ್ಯವಾಗಿದ್ದರು. ಅದು ಪ್ರತಿಫಲವಾಗಿ ಒಂದು ಗಂಡು ಮಗ ಸಹ ಹುಟ್ಟಿರುತ್ತದೆ. ತದನಂತರ 1-2 ವರ್ಷ ಕಳೆದ ನಂತರ ವರದಕ್ಷಿಣ ದುಡ್ಡಿಲ್ಲ, ಅದು ನೀವು ಪುಸ್ತಕಟ ಮದುವೆ ಆದೆ, ಹಂಗೆ ಅಂತ ಮಾತುಗಳು ಬಂದು ಆ ಮಾತುಗಳು ಬಂದ್ಬಿಟ್ಟು ನನ್ನ ಮಗಳು ನನಗೆ ಹೇಳೋದ್ರಿಂದ ನಮ್ಮ ಮಾವಿಗೆ ಹೇಳೋದ್ರಿಂದ ಮಾವು ಒಂದು ತೊಲೆ 1 ಗ್ರಾಮ್ 112 ತೊಲೆ ಒಟ್ಟು 120 ಗ್ರಾಮು ಚಿನ್ನವನ್ನು ಸಹ ಅವ್ರಿಗೆ ಮಾಡಿಸ್ಕೊಟ್ಟಿದ್ರು. ಅದಾದ ನಂತರ ಮತ್ತೊಂದು 2-3 ತಿಂಗಳು ಸುಮ್ಮನಿದ್ರು. ಮತ್ತು ಅದನಂತರ ಮತ್ತೆ ದುಡ್ಡು ಇಸ್ಕೊಬ, ದುಡ್ಡು ಕೊಟ್ಟಿಲ್ಲ, ಪುಸ್ತಕಟ ಮದುವೆ ಆಗಿದೆ, ನನಗೆ ಅಲ್ಲೂ 6 ವರ್ಷ ವರದಕ್ಷಿಣೆ ಕೊಡೋರು, ಇಲ್ಲಿ ಕೊಡೋರು, ನಾನು ಅವತ್ತೇ ಸುಮ್ಮನೆ ದುಡ್ಡಿಗೆ ಮದುವೆ ಆಗ್ಬಿಟ್ಟೆ, ಹಂಗೆ ಅಂತ ಬರೀ ಮಾತು ಯಾವಾಗಲೂ ಜಗಳ. ಅವಾಗ ಏನು ಮಾಡಿ ನಾವು ಒಂದು 4 ಸಲ ಹೋಗಿ ಪಂಚಾಯತಿ ಮಾಡಿದ್ದು. ಅದಪ್ಪ ದುಡ್ಡು ಮುಖ್ಯ, ದುಡ್ಡು ಆಸೆ ಮಾಡಿದ್ದಾರೆ, ಅವತ್ತು ಯಾಕೆ ಆಸೆ ಮಾಡಿ ಮದುವೆ ಆಯ್ತು ನೀನು, ಅವತ್ತು ದುಡ್ಡು ಕೇಳ ನೀನು ಯಾಕೆ ಮದುವೆ ಬೇಕು, ಇವತ್ತು ಮದುವೆ ಆಗ್ಬಿಟ್ಟು ಒಂದು ಮಗು ಉಡಿಸ್ಬಿಟ್ಟು ಈ ಥರ ನೆಮ್ಮದಿ ಹಾಳು ಮಾಡಬೇಡ ಅಂತ ನಾವು ಬುದ್ಧಿವಾದ ಹೇಳಿತ್ತು. ನಾವು ಹೋದಾಗ ಸುಮ್ಮನೆ ಅಂತ ಒಪ್ಕೊಳ್ಳೋನು ಮತ್ತೆ ಬಿಗಡಿ ಬಂದ ಮತ್ತೆ 2-3 ವರ್ಷ ಅದೇ ರಾಗ ಅದೇ ಥರ ಮತ್ತೆ ಕಿತಾಪತಿ ಇತ್ತಲೇ ಇದ್ದು. ಈಗ ಮೊನ್ನೆ 27ನೇ ತಾರೀಕು ಸಂಜೆ 7 ಗಂಟೆಲಿ ಈ ಥರ ಆಗಿದೆ ಅಂತ ಗೊತ್ತಾಗೈತೆ. ಅದ್ರ ಪ್ರಯುಕ್ತ ನಮಗೇನಂತಂದರೆ ಅವಳು ಸುಮ್ಮನೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಹುಡುಗಿ ಅಲ್ಲ. ಅವಳು ಮಾನಸಿಕವಾಗಿ ಹಿಂಸೆ ಪಟ್ಟು ಅವಳು ವರದಕ್ಷಿಣೆ ಕಿರುಕುಳದಿಂದಲೇ ಆ ಕೆಲಸ ಕೈ ಹಾಕಿರ್ಬೋದು ಅಂತ ನಮಗೆ ಅನುಮಾನ ಇದೆ. ದಯಮಾಡಿ ಸಂಬಂಧಪಟ್ಟ ಇಲಾಖೆ ಅಂತವರು ಸೂಕ್ತ ನ್ಯಾಯ ಕೊಡಿಸ್ಬೇಕು. ನಮಗೆ ಆ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತ ನಾವು ದಯಮಾಡಿ ಕೇಳ್ಕೊತಾ ಇದ್ದೀವಿ.